ಓ ಇದೊಂದು ಹಿಡ್ಕೊಂಡು ಹಿಂಗೆ ಅಂತಾರ್ತಾಳೆ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಶಿವರಾತ್ರಿ ಹಬ್ಬದ ವಿಡಿಯೋ ಆಗಿರುತ್ತೆ. ನಾನಿವತ್ತು ಬೆಳಿಗ್ಗೆ ಬೇಗನೆ ಎದ್ದು 4:28ಕ್ಕೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಏನಕ್ಕಪ್ಪ ಅಂತ ಅಂದರೆ ನಾವಿವತ್ತು ಊರಿಗೆ ಹೋಗಬೇಕು. ಸೊ ಲೇಟಾಗಿದ್ದರೆ ನಾವು ಊರಿಗೆ ಹೋಗೋಕ್ಕಾಗಲ್ಲ. ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಪೂಜೆ ಮುಗಿಸಿ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲು ತೊಳೆದು ರಂಗೋಲಿ ಎಲ್ಲ ಹಾಕಿ ಬೇಗ ಬೇಗ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಊರಲ್ಲಿ ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ಊರಿಗೆ ಹೊರಡ್ತಾ ಇದ್ದೀನಿ. ನಾನು ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಬಂದೆ. ನಾನಿಲ್ಲಿ ಕಳಸ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಒಂದು ಪ್ಲೇಟ್ಗೆ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕೊಂಡ್ಮೇಲೆ ನಾನಿಲ್ಲಿ ಕಳಸದ ಚೊಂಬನ ಇಡ್ತಾ ಇದ್ದೀನಿ. ಕಳಸದ ಚೊಂಬಲ್ಲಿ ಏನೇನು ಹಾಕೋತೀನಿ ಅಂತ ಅಂದರೆ ನಾನಿಲ್ಲಿ ಒಂದು ಸ್ವಲ್ಪ ಅಕ್ಷತೆ ಮತ್ತು ₹1 ಇಲ್ಲ ₹2 ಕಾಯಿನ ಹಾಕೋಬೇಕು. ಅದರಲ್ಲಿ ಅರಿಶಿನ ಕುಂಕುಮ ಮತ್ತು ಸ್ವಲ್ಪ ಹೂವು ಹಾಕ್ಕೊಂಡು ನಾನಿಲ್ಲಿ ಕಳಸದ ಎಲೆ ಹಾಕ್ಕೊಂಡು ಅದಾದಮೇಲೆ ನಾನು ಕಾಯಿ ಹಿಡ್ಕೊತಾ ಇದ್ದೀನಿ. ನಮ್ಮನೆ ಕಾಯಿ ಬಂದು ಇಲ್ಲಿ ಮೊಳಕೆ ಹೊಡೆದಿದೆ. ಇದು 2ನೇ ಸಲ ಮೊಳಕೆ ಹೊಡೆದಿರೋದು. ನನಗಂತೂ ಖುಷಿ ಆಗುತ್ತೆ ಕಾಯಿ ಮೊಳಕೆ ಹೊಡೀತು ಅಂತ ಅಂದರೆ. ಆಲ್ರೆಡಿ 15 ಡೇಸ್ ಆಯಿತು ಮೊಳಕೆ ಹೊಡೆದು, ಇನ್ನು ಎಲೆ ಆಗಿಲ್ಲ. ಮೊದಲು ಮೊಳಕೆ ಹೊಡೆದಿದ್ದು 4 ಎಲೆ ಆಗಿತ್ತು. ಬಟ್ ಅದು ನಾನು ಆಚೆಗೆ ಇಟ್ಟಿದ್ದೆ ನೀರಿಗೆ ಹಾಕ್ಬಿಟ್ಟು. ಅದು ಬಂದು ನಮ್ಮನೆ ಅಕ್ಕಪಕ್ಕ ಕೋತಿಗಳು ಜಾಸ್ತಿ ಇದ್ದಾವೆ, ಅದು ಬಂದು ಎಲ್ಲ ಕಿತ್ತಾಕ್ಬಿಡ್ತು. ಅದರಿಂದ ಸರಿ ಆಯಿತು ಅಂದ್ಬಿಟ್ಟು ನಾನು ಈ ಕಳಸಕ್ಕೆ ಕಾಯಿ ಇಟ್ಟಿದ್ದೆ. ಇದು ಕೂಡ ಮೊಳಕೆ ಬಂತು, ತುಂಬ ಖುಷಿ ಆಯಿತು. ನೋಡಿದ್ರಲ್ಲ, ನಾನು ಈ ರೀತಿ ಕಳಸನ ರೆಡಿ ಮಾಡ್ಕೋತಾ ಇದ್ದೀನಿ. ಕಳಸಕ್ಕೆಲ್ಲ ಕುಂಕುಮ ಇಟ್ಟು ದೇವ್ರಿಗೂ ಕೂಡ ಅಲಂಕಾರ ಮಾಡಿ ರೆಡಿ ಮಾಡಿಕೊಂಡೆ ಪೂಜೆ ಮಾಡೋಣ ಅಂದ್ಬಿಟ್ಟು. ದೇವ್ರಿಗೆ ಹೂವು ಎಲ್ಲ ಹಾಕಾದ್ಮೇಲೆ ನಾನು ಕೂಡ ಇಲ್ಲಿ ರೆಡಿ ಆಗ್ತಾ ಇದ್ದೀನಿ. ಒಂದೇ ಸಲ ರೆಡಿ ಆಗಿಬಿಡೋಣ, ಪೂಜೆ ಎಲ್ಲ ಮುಗಿಸಿ ಊರಿಗೆ ಹೋಗೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ರೆಡಿಯಾಗಿ ದೇವ್ರಿಗೂ ಕೂಡ ದೀಪ ಹಚ್ಚಿದೆ. ಈ ಹಬ್ಬಗಳು ಬಂತು ಅಂದರೆ ನಮಗಂತೂ ಫ್ರೀಯೇ ಇರಲ್ಲ, ಅಷ್ಟು ಕೆಲಸಗಳಿರುತ್ತೆ, ಮನೆ ಕ್ಲೀನಿಂಗ್ ಅದು ಇದು ಅಂತ. ಅದರಲ್ಲಂತೂ ಈ ಊರಿಗೆ ಹೋಗಿ ಬರೋದು ಅಂದರೆ ತುಂಬ ಕಷ್ಟ ಆಗುತ್ತೆ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ರಿಗೂ ಕಾಪಾಡಲಿ. ಇವತ್ತು ಬೆಳಿಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಬೆಳಿಗ್ಗೆ 4:15ಗೆ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೀನಿ. ಪೂಜೆ ಮಾಡಿ ಎಲ್ಲ ಆಯಿತು. ಯಾಕೆ ಅಂದರೆ ಇವತ್ತು ಇಷ್ಟು ಬೇಗ ಮಾಡಿದ್ದೀನಿ ಅಂದರೆ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಪೂಜೆ ಎಲ್ಲ ಆಯಿತು, ಹೋಗ್ಬೇಕಿತ್ತು. ಅಷ್ಟರಲ್ಲಿ ನಾಷ್ಟ ಮಾಡಬೇಕಲ್ಲ, ಹೋಗ್ತಾ ಮಾಡೋಣ ಅಂತ ಅಂದ್ಕೊಂಡೆ. ಶಿವರು ಇಲ್ಲ ಇಲ್ಲೇ ಮಾಡ್ಕೋಗೋಣ ಅಂದರು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅಡುಗೆ ನಾನು ಮಾಡ್ತಾ ಇಲ್ಲ, ಶಿವ ಅವ್ರು ಮಾಡ್ತಾವ್ರೆ. ಏನು ಮಾಡ್ತಾವ್ರೆ ಬನ್ನಿ ನೋಡೋಣ. ಅಡುಗೆ ಚಿತ್ರಾನ್ನ. ಓಹೋಹೋ, ಚಿತ್ರಾನ್ನ. ಯಾವ ಥರ ಸ್ಪೆಷಲ್ ಚಿತ್ರಾನ್ನ? ನೋಡ್ತೀನಿ ಹೆಂಗ್ ಮಾಡ್ತಾ ಇದ್ವಿ. ಓಹೋ, ಎಲ್ಲೋ ಚಿತ್ರಾನ್ನ. ಏನು ಡೈಲಿ ಅಡುಗೆ ಮಾಡ್ತಾರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಇವತ್ತೆಲ್ಲೋ ಮಾಡ್ತಾ ಇರೋದು. ನಾನು 4:15ಗೆ ಎದ್ದು ಕಾಲು ನೋವು ನನ್ನ ಕೈಲಿ ಆಗಲ್ಲ ಅಂದಿರೋದಕ್ಕೆ ಮಾಡ್ತಾ ಇರೋದು. ಡೈಲಿ ಏನಾದರೂ ಮಾಡ್ಕೊಟ್ಬಿಟ್ರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ. ಮದುವೆ ಆಗಿರೋರಿಗೆಲ್ಲ ಒಂದು ಮಾತು, ಹೆಂಡತಿ ಮುಂದೆ ನಿಂತಾಗ ಲವ್ ಇಂದ ಮಾತಾಡಿ ಸುಮಾರು ಹೆಂಡತಿನ ಸುಂದರವಾಗಿ ಕಾಣ್ತಾಳೆ. ನೋ ಕಾಮೆಂಟ್ಸ್. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಡೈಲಾಗು! ಇನ್ನೇನೇನು ಮಾಡಕ್ ಬರುತ್ತೆ ನಿನಗೆ ಅಡುಗೆ? ಚಿತ್ರಾನ್ನ, ಟೊಮೊಟೊ ಗೊಜ್ಜು ನಿನ್ನ ಫೇವ್ರೆಟ್ಟು. ಅವು ಹೇಳ್ಬಿಟ್ರೆ ನೇನು ಬರಲ್ಲ. ಬಿಸಿ ಬಿಸಿ ಚಿತ್ರಾನ್ನ ರೆಡಿಯಾಗಿದೆ. ಯಾಕೆ ತಿಂತಾ ಇರೋದೆ ಈಗ. ಚಿತ್ರಾನ್ನಕ್ಕೆ ನಂಜಕ್ಕೇನೂ ಇಲ್ಲ, ಪರವಾಗಿಲ್ಲ. ಅಸ್ತಿರ ಹೊಟ್ಟೆಗೆ ಸಿಕ್ಕಿದ್ರೆ ಸಾಕು ಅನ್ನಂಗಿರುತ್ತೆ. ತಿಂದ್ಬಿಡೋಣ ಇವಾಗ. ಈ ಹುಡುಗರುಗಳು ಅಡುಗೆ ಮಾಡ್ತಾರೆ ಅನ್ನೋ ಖುಷಿಗಿಂತ ಅಡುಗೆ ಎಲ್ಲ ಆದಮೇಲೆ ಇದು ಕ್ಲೀನ್ ಮಾಡಬೇಕಲ್ಲ ಅನ್ನೋ ಬೇಜಾರೇ ಜಾಸ್ತಿ. ಇದೆಲ್ಲ ನೋಡಿದ್ರೆ ಅವ್ರು ಅಡುಗೆ ಮಾಡ್ಕೊಡೋದು ಬೇಡ, ನಾವು ಊಟ ಮಾಡೋದು ಬೇಡ ಅಂತ ಅನಿಸ್ಬಿಡುತ್ತೆ. ಇದನ್ನು ಈಗ ಕ್ಲೀನ್ ಮಾಡ್ಕೊಂಡು ಕುತ್ಕೋಬೇಕು ನಾವು. ಓಕೆ ಗಾಯ್ಸ್, ಬಾಯ್ ಬಾಯ್, ಸಿಗೋಣ ಆಮೇಲೆ. ಹೋಗ್ತಾ ಇದ್ದೀವಿ ಗೈಸ್, 3 ಅವರ್ ಜರ್ನಿ. ಇವಾಗ ಬೈಕಲ್ಲಿ ಹೋಗಬೇಕು. ನಿಂತಿದೆ ನೋಡಿ ನಮ್ಮ ಐರಾವತ. ನಮ್ಮ ಜೀವನದ ಮೊದಲನೇ ಗಾಡಿ ಇದು.
ಹಾಗೆ ನೈಸ್ ರೋಡಲ್ಲಿ ಹೋಗ್ಬೇಕಾದ್ರೆ ಮರ ಗಿಡಗಳೆಲ್ಲ ಒಣಗಿರೋದನ್ನ ನಾನು ನೋಡ್ತಾ ಇದ್ದೆ. ಅದನ್ನ ನೋಡಿದಾಗ ಅನ್ನಿಸ್ತು, ಈಗ ಒಣಗಿ ಉದ್ರಿರೋ ಮರಗಳು ಮುಂದೊಂದಿನ ಚಿಗುರಾಗಿ ಹೆಸರಾಗಿ ಬೆಳೆಯುತ್ತೆ. ಅದೇ ರೀತಿ ಮನುಷ್ಯನ ಜೀವನದಲ್ಲೂ ಇವಾಗ ಕಷ್ಟಗಳಿರ್ಬೋದು, ಮುಂದೊಂದಿನ ನಮಗೂ ಒಳ್ಳೆ ದಿನಗಳು ಬರುತ್ತೆ ಅನ್ನೋ ನಂಬಿಕೆನ ಕಳ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮ ಪ್ರಯತ್ನದಿಂದ ನಮ್ಮ ಒಳ್ಳೆ ದಿನಗಳನ್ನ ನಾವೇ ಕಂಡ್ಕೋಬೇಕು ಅಂತ ಅನ್ನಿಸ್ತು. ಅದಾದಮೇಲೆ ನಾವಿಲ್ಲಿ ಮುಂದೆ ಹೋಗ್ತಾ ಎಳ್ನೀರು ಹಾಕಿದ್ರು, ಎಳ್ನೀರು ಕುಡಿದ್ವಿ. ಈಗ ಬೇಸಿಗೆ ಇದೆಯಲ್ಲ, ಸ್ವಲ್ಪ ಬಿಸಿಲು ಜಾಸ್ತಿನೇ ಇತ್ತು ಊರ ಸೈಡಲ್ಲಿ. ಆದ್ದರಿಂದ ನಾನೊಂದು ಎಳ್ನೀರು ಕುಡ್ಕೊಂಡು ಅಲ್ಲಿಂದ ನಮ್ಮ ಜರ್ನಿ ಶುರು ಆಯಿತು. ಅಲ್ಲಿಂದ ನಾವು ಎಂಟ್ರಿ ಆಗಿದ್ದೆ ಕೇರ್ಪೇಟೆಗೆ. ನಾನಿಲ್ಲಿ ಕೇರ್ಪೇಟೆಗೆ ಎಂಟ್ರ್ ಆದ ತಕ್ಷಣ ತುಂಬ ಖುಷಿ ಆಗ್ತಾಯಿತ್ತು. ಫೈನಲಿ ನಮ್ಮ ಊರಿಗೆ ಬಂದ್ವಲ್ಲ ಅಂತ. ನಾವು ಬೆಂಗಳೂರಲ್ಲಿ ಎಷ್ಟೇ ಇದ್ರೂ ಊರಿಗೆ ಬಂದಾಗ ಆ ಊರಲ್ಲಿ ನಾವು ನೋಡ್ತೀವಲ್ಲ, ಆ ಗಿಡಗಳು, ಮರ, ಗದ್ದೆ, ಹೊಲ, ಆ ಕೆರೆ, ಹೊಳೆ, ಅದು ನೋಡಿದಾಗ ತುಂಬ ಖುಷಿ ಆಗಿಬಿಡುತ್ತೆ. ಹಂಗೆ ಮುಂದೆ ಹೋಗ್ತಿದ್ವಿ. ಇವತ್ತು ಶಿವರಾತ್ರಿ ಹಬ್ಬ ಇರೋದ್ರಿಂದ ದೇವಸ್ಥಾನದಲ್ಲೆಲ್ಲ ಪೂಜೆ ನಡೀತಾ ಇತ್ತು. ಅಲ್ಲಿ ದೇವಸ್ಥಾನದಲ್ಲೆಲ್ಲ ನಿಂತ್ಕೊಂಡು ಪ್ರಸಾದ ತಗೊಳ್ಳಿ ಅಂತ ಹೇಳ್ತಾಯಿದ್ರು. ಆದರೆ ಬೆಂಗಳೂರಲ್ಲಿ ಆ ಥರ ಎಲ್ಲ ಪ್ರಸಾದ ತಗೊಳ್ಳಿ ಅಂತ ಒಬ್ಬೊಬ್ರೂ ಕರೆಯಲ್ಲ. ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಎಲ್ಲರೂ ಕರೀತಾಯಿದ್ರು. ತುಂಬ ಖುಷಿ ಆಯಿತು ಅವ್ರು ಕರೀತಾ ಇರೋದು ನೋಡ್ಬಿಟ್ಟು. ಅಲ್ಲಿಂದ ಮುಂದೆ ಬಂದರೆ ನಾನು ನಮ್ಮೂರಿಗೆ ಹೋಗಬೇಕು ಅಂದರೆ ನಾವಿಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತುತ್ತಿದ್ದು. ಕಾಲೇಜ್ ಮುಗಿಸಿ ಇದೇನು ನೋಡ್ತಿದ್ರಲ್ಲ ಬಸ್ ನಿಂತಿದೆಯಲ್ಲ, ಅದೇ ಬಸ್ ಸ್ಟ್ಯಾಂಡಲ್ಲಿ ನಾನು ಹೋಗ್ತಿದ್ದು. ಅದು ನಮ್ಮ ರೂಟ್ ಬಸ್ಸೇನೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇದು ಗೌರ್ಮೆಂಟ್ ಹಾಸ್ಪಿಟಲಲ್ಲೂ, ಇದ್ರ ಆಪೋಸಿಟೇ ನಾನು ನಿಂತ್ಕೊಂಡು ಬಸ್ ಹತ್ತುತ್ತಾ ಇದ್ದಿದ್ದು ಯಾವಾಗ್ಲೂ. ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ರೈಟಿಗೆ ತಿರುಗಿಕೊಂಡ್ರೆ ನಮ್ಮ ಕಾಲೇಜ್ ಇದು ನೋಡಿ. ಇವಾಗ ತೋರಿಸ್ತೀನಿ. ಇದು ನಮ್ಮ ಕಾಲೇಜು. ನಾನು ಡಿಗ್ರಿ ಮುಗಿಸಿದ್ದು ಇದೇ ಕಾಲೇಜಲ್ಲಿ. ಇವಾಗೆಲ್ಲ ಚೇಂಜ್ ಆಗಿದೆ. ನಾವು ಓದ್ತಾ ಇದ್ದಾಗ ಹಂಚು ಶೀಟ್ಗಳು ಆ ಥರ ಇತ್ತು. ಇವಾಗ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಈ ಕಾಲೇಜ್ ಏನು ನೋಡ್ತಿದ್ರೆ ಇದು ನನ್ನ PU ಕಾಲೇಜು. ನಾನು ಫಸ್ಟ್ PU ಸೆಕೆಂಡ್ PU ಇದೇ ಕಾಲೇಜಲ್ಲಿ ಮುಗಿಸಿದ್ದು. ಇದೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ, ಮೆಮೊರೀಸು. ಅಲ್ಲಿಂದ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ನಾವು ಹಂಗೆ ತೋಟ ನೋಡ್ಕೊಬರೋಣ ಅಂದ್ಬಿಟ್ಟು ಬಂದ್ವಿ. ಇದು ಶಿವ ಅವ್ರ ತೋಟ. ಇವಾಗೆಲ್ಲ ರೋಡ್ ಮಾಡಿಬಿಟ್ಟಿದ್ದಾರೆ, ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಫೈನಲಿ ಗೊತ್ತಾಯಿತು, ಶಿವು ಹೇಳಿದ್ರು ಇದೆ ಅಂತ ಅಂದ್ಬಿಟ್ಟು ಅದನ್ನು ನೋಡಿಕೊಂಡು ಹಂಗೆ ಮುಂದೆ ಹೊರಟ್ವಿ. ನಾಮ ಪಂಗನಾಮ ವೆಂಕಟರಮಣ ಸ್ವಾಮಿ ಗೋವಿಂದ ಗೋ. ಮತ್ತೆ ಊರಿಂದ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತಾಯಿದ್ವಿ. ಅಲ್ಲೇ ಮಿಡಲಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡ್ವಿ. ಟೀ ಕಾಫಿ ಏನಾದರೂ ಕುಡಿದ್ಬಿಟ್ಟು ಹೋಗೋಣ, ಕಂಟಿನ್ಯೂಸ್ ಜರ್ನಿ ಮಾಡಿದ್ರೆ ಸುಸ್ತಾಗುತ್ತೆ ಅಂದ್ಬಿಟ್ಟು. ಪಾನಿ ಕುಡಿತೀಯಾ? ನಾನು ತಿಂದಾದ್ಮೇಲೆ ಉಳಿದಿರುತ್ತಲ್ಲ ಪಾನಿ, ಅದು. ಟೀ ಕುಡಿಯೋಣ ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ತು. ಆದರೆ ನನಗೆ ಪಕ್ಕದಲ್ಲಿರೋ ಪಾನಿಪುರಿ ನೋಡ್ಬಿಟ್ಟು ಪಾನಿಪುರಿ ತಿನ್ಬೇಕನ್ನಿಸ್ತು. ಅದಕ್ಕೆ ಪಾನಿಪುರಿ ತಿಂತಾ ಇದ್ದೆ. ಗೊತ್ತಾಗ ಫೇವ್ರೇಟ್ ಅಂದರೆ ಪಾನಿಪುರಿ, ಎಲ್ಲೋದ್ರೂ ಬಿಡೋದೇ ಇಲ್ಲ. ಇವಾಗ ಬಂದ್ವಿ ಮನೆಗೆ. ಇವಾಗ ಊಟ ನೆಕ್ಸ್ಟ್ ಪ್ಲ್ಯಾನು. ಆಲ್ರೆಡಿ 8:34 ಆಗೈತೆ. ಇವಾಗ ಬಂದಿದ್ದೀವಿ ನೋಡೋಣ ಊಟಕ್ಕೆ ಎಲ್ಲಿ ಹೋಗ್ತಾ ಇದ್ದೀವಿ ತೋರಿಸ್ತೀನಿ ಬನ್ನಿ ಗೈಸ್. ನೆಕ್ಸ್ಟು ಊಟ, ಓಕೆನಾ? ದೇವ್ರ ಪೂಜೆ ಜೋರಾಗೇ ಮಾಡವ್ರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವರ್ ಬ್ಲಾಗ್ ಅಲ್ಲ, ಚಿಕ್ಕಿ ಬ್ಲಾಗ್. ಓ, ಏನು ದೇವ್ರ ಫೋಟೋ ಇಲ್ಲಿ ಹೊಡೆದು ಬಿಟ್ಟಿದ್ದೀರಿ? ನಿಮ್ಮ ಮನೆ ಏನು ತೋರಿಸ್ಬೇಡ. ಏನು ಇಲ್ಲಿ ಹೊಡೆದು ಬಿಟ್ಟಿದ್ರಿ ಚಿನ್ನ ದೇವ್ರ ಫೋಟೋ? ಏಕೆ ಅಸಮಾಧಾನ ಅಂದ್ರೆ? ಬೇಡ ಬೇಡ ಬೇಡ, ಅಲ್ಲಿ ಇಲ್ಲೇ ಪರ್ಫೆಕ್ಟ್ ಆಗೈತೆ. ಅಲ್ಲಿ ಡೋರ್ ನೇರದಲ್ಲಿ ದೇವ್ರ ಫೋಟೋ ಹೊಡಿಬಾರ್ದು, ಅದಕ್ಕೆ ಕರೆಕ್ಟಾಗಿ ಹೊಡೆದಿದ್ದಾರೆ. ಹಾಯ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ನಾನು ಲಕ್ಷ್ಯ, ಗೊತ್ತಿರಲಿಲ್ಲ ನೋಡಿ ಗೈಸ್, ಇದೆಲ್ಲ ನಾನೇ ಗೆದ್ದಿರೋದು. ಇವಳೇ ಗೆದ್ದಿರೋದು. ನನ್ನ ತಲೆ 2 ಕಪ್ಪು ಫ್ರಿಡ್ಜ್ ಮೇಲೆ, ಫ್ರಿಡ್ಜ್ ಮೇಲೆ ಇಟ್ಕೊಳಕ್ ಕೊಟ್ಟವ್ರಾ? 100 ರೂಪಾಯಿ ಕಪ್ಪು. ಏನ ಊಟ? ಈಗ ಅಡುಗೆ ಮಾಡಿದೀವಿ ಬನ್ನಿ ಅಂದ್ರಲ್ಲ, ಏನು ಊಟ? ವಡೆ ವಡೆ ತಟ್ಟಬೇಕಾ? ಸೊಯ್ಗೆ ಹಾಕೋಣ ಇವಳು. ವಡೆ ತಟ್ಟಬೇಕಂತೆ ಗೈಸ್. 2 ತರ ಸಾರು. ಏನ್ ಸಾರಲ್ಲ? ಒಬ್ಬಟ್ಟು ಸಾರು ಅನ್ಸುತ್ತೆ.
ಈ ರಾತ್ರಿ ಸಾಂಬಾರು ಇದು. ಇಲ್ಲ ಇದು ರಾತ್ರಿ ಸಾರು. ಇದು ಒಬ್ಬಟ್ಟು ಸಾಂಬಾರು. ಅಯ್ಯೋ ನೀನು ವಿಚಿತ್ರ ಕಡೆ ನೀನು. ಇದೇನು ಗೊಜ್ಜು. ಅದು ಅನ್ನ. ಅದು ಹಾಲು. ಇದು ಹೆಸರು. ಅನ್ನ ಖಾಲಿ ಇತ್ತು. ಸಾರಿ. ಹಾಕ್ಬಿಟ್ಟಿಯ ಗ್ಲಾಸ ಅಷ್ಟೇ. ಎಲ್ಲ ಒಬ್ಬಿಟ್ಟು ಹೂರ್ಣ ಎಲ್ಲಿ ಒಬ್ಬಿಟ್ಟು ಹೂರ್ಣ ಗೊತ್ತಿಲ್ಲ. ಇಲ್ಲ ಮನೆ ಆಯ್ತು. ಸ್ಟಾರ್ಟ್ ಮಾಡೋಣ. ಒಬ್ಬಿಟ್ಟು ತಟ್ಟಣ ಈಗ. ವಾ ಎಕ್ಸಾಮ್ ಐತೆ ನಾಳೆ ಓದ್ಕೋಬೇಕು. ವಾ ರಕ್ಷು ಇದು ಬೆಳಗ್ಗೆ ಮಾಡಿರೋ ಸಾರು ತಗೋ ಬರ್ತಿದ್ಲು ಮಧ್ಯಾಹ್ನ ಊಟಕ್ಕಂತ ದಡ್ ಅಂತ ಜಾರ್ಬಿಟ್ಟು ಬಿದ್ಲು. ಚಲೋ ಆಯ್ತಾ? ಇದು ನೆನೆ ಮಾಡಿರೋ ಸಾರು. ಇದು ಒಬ್ಬಿಟ್ಟು ಸಾಂಬಾರೇ ಸೂಪರ್ ಆಗಿರೋದು. ಸಕ್ಕತ್ತಾಗೈತೆ ಚಿಕ್ಕಿ. ಒಂದೊಂದ್ ಕಿತಾಪತಿ ಮಾಡೋದ. ಕಿತಾಪತಿ ಹೆಂಗ್ಸು. ಕಿತಾಪತಿ ಹೆಂಗಸ್. ನಾವು ಇವಾಗ ಓದ್ಕೊಳಕ್ ಕುತ್ಕೊಂಡ್ವಿ. ರಕ್ಷು ನೋಡಿ ಇಲ್ಲೋಳೆ 4 ಬುಕ್ಸ್ ಹಿಡ್ಕೊಂಡು ಏನ್ ಓದ್ತಾಳೋ ಗೊತ್ತಿಲ್ಲ ಗೈಸ್. ನಂದು ನೋಡಿ ಇಷ್ಟು ಬುಕ್ಸ್ ಓದ್ಬೇಕು ಗೈಸ್. ಇಷ್ಟು ಬುಕ್ಸ್ ಓದ್ಬೇಕು. ಅದು ನಾಳೆ ಎಕ್ಸಾಮ್ಗೆ ಓದಿರೋದೇ 2 ಬುಕ್ಸ್ ಅಷ್ಟೇ ಗೈಸ್. ಇನ್ನೂ ಕಾಪಿ ರೈಟಿಂಗು ಬಂದಿಲ್ಲ, ಬರೀಬೇಕು ನೋಡಿ ಗೈಸ್. ಕರೆಕ್ಟಾಗಿ ಹೇಳು. ಒಂದು ಪದ ಹೇಳಕ್ ಬರ್ದಲ್ಲ 5ನೇ ಕ್ಲಾಸ್ ಹುಡುಗಿ. ಗಡಿಲಿ ಏನ್ ಬರ್ದ ನೋಡೋಣ. ಅಲ್ಲ ಅಷ್ಟೊಂದು ದೂರದಲ್ಲಿ ಯಾಕೆ ನಿಂತ್ಕೊಂಡಿದ್ದಿ? ಹತ್ರಕ್ಕೆ ಹೋಗಿ ಹೇಳ್ಸು. ಭಯನಾ ಹಿಂಗ ಅನ್ನು. ಹೇಳ್ಸು. ಚಿಕ್ಕಪ್ಪ ಊಟ 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 ಊಟ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ಓ ಇದೊಂದು ಇಟ್ಕೊಂಡು ಹಿಂಗ ಅಂತಾರ್ತಾಳೆ. ಬನ್ನಿ ಗಾಯ್ಸ್, ನಮ್ಮನೆ ಇವತ್ತು ಏನೇನು ಊಟ ಗೊತ್ತಾ? ನಮ್ಮನೆ ಅಲ್ಲ, ಶ್ರೇಯ ಅವ್ರ ಮನೆ. ಇಟ್ಕೊಳ್ಳಿ. ಈ ಲಾಲ್ ಕೈತೈತೆ ಚಿಗಿ. ಸುಡುತ್ತೆ. ಓಹೋ ನೋಡಿ. ಒಬ್ಬಿಟ್ಟು, ಹೆಸರು ಬೇಳೆ, ಗೊಜ್ಜು, ಹಾಲು, ತರಕಾರಿ ಸಾರು, ಒಬ್ಬಿಟ್ಟು ಸಾರು, ನೀರು, ಅನ್ನ. ತಿನ್ನೋಣ ಒಬ್ಬಟ್ಟು. ಸೊ ಗೈಸ್ ಲಾಸ್ಟ್ ಅಲ್ಲಿ ನೋಡಿ ನೈಟ್ ಅಲ್ಲಿ ಚೌಕಾಬಾರ ಆಡ್ತಿದ್ವಿ. ಊಟ ಎಲ್ಲ ಮುಗಿಸ್ಬಿಟ್ಟು ಚೌಕಾಬಾರ ಆಡ್ತಾ ಇದೀವಿ. ಚೌಕಾಬಾರ್ ಇಲ್ಲೇ ಆಯ್ತು ತಿನ್ನಿ. ಯಾರಾದ್ರೂ ಚೌಕಾಬಾರ ತಿಂತಾರಾ? ಬಾರ್ ತಿಂತಾರೆ, ಚೌಕೋಬಾರ ತಿನ್ನೋದು. 2 ಒಂದೇ ತಿನ್ನಿ. ನಿನ್ಗೆ ನಮಗಲ್ಲ. ಓಕೆ, ನನಗೆ ಹೌದು. ಸ್ಕಲ್ ಎಡಿಟ್ ಮಾಡಬೇಕು. ಅಯ್ಯೋ ಕೊಡಿ ಆಡೋಣ. ಅವಳದು 2 ಇಟ್ಟು ಹೊಡೆದ್ರೆ ಮಾತ್ರ ಒಳಗಡಿಗೆ ಹೋಗಿ ಹಂಗೆ ಮಾಡಬೇಕು. 3 ನಿನ್ಕಿಂತ ಮೂರು. ಮುಟ್ಟಾಳಿ ನೀನು, ಮುಟ್ಟಾಳಿ. ಕೊಡಿ. ಛಟ್ಪಟ್ ದುಡು. ಅಯ್ಯಯ್ಯೋ 2 ಬಿತ್ತೆ. ಸೊ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಗೈಸ್. ಇಷ್ಟ ಆದಲ್ಲಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆದರೆ ಬೆಲ್ ಐಕಾನು ಕೂಡ ಕ್ಲಿಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಗೈಸ್. ಮತ್ತೆ 1 ಸೆಕೆಂಡ್ ಗೈಸ್, ಹ್ಯಾಪಿ ಶಿವರಾತ್ರಿ ಗೈಸ್. ಬಾಯ್.